ಚಾಂಪಿಯನ್ ಟ್ರೋಫಿಯಲ್ಲಿ ಗೆದ್ದು ಬೀಗಿದ ಭಾರತ. ಇಂಡಿಯಾ ಗೆದ್ದಿದ್ದಕ್ಕೆ ಹಲವು ಗಣ್ಯಾತಿ ಗಣ್ಯರು ಶುಭಾಶಯ. ಅದರಲ್ಲೂ ಕನ್ನಡಿಗ ಕೆಎಲ್ ರಾಹುಲ್ ಅದ್ಭುತ ಪ್ರದರ್ಶನ ಕೊಟ್ಟಿದ್ದಾರೆ. ಭರ್ಜರಿ 4 ವಿಕೆಟ್ಗಳಿಂದ ಜಯ ಸಾಧಿಸಿದ ಭಾರತ. ಚಾಂಪಿಯನ್ ಟ್ರೋಫಿಯಲ್ಲಿ ಗೆದ್ದು ಬೀಗಿದ ಭಾರತ. ಭಾರತ ಚಾಂಪಿಯನ್ ಟ್ರೋಫಿಯಲ್ಲಿ ಗೆದ್ದು ಬೀಗಿದೆ. ಅದರಲ್ಲೂ ಕನ್ನಡಿಗ ಕೆಎಲ್ ರಾಹುಲ್ ಅದ್ಭುತ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಇದು ಚಾಂಪಿಯನ್ಸ್ ಟ್ರೋಫಿ ಏಕದಿನ ಪಂದ್ಯಾವಳಿಯಲ್ಲಿ ಈಗ ಭಾರತ ಚಾಂಪಿಯನ್ಸ್. ದುಬೈನಲ್ಲಿ ಭಾನುವಾರ ನಡೆದಂತಹ ರೋಚಕ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ 4 ವಿಕೆಟ್ಗಳಿಂದ ಗೆದ್ದು ಸಂಭ್ರಮಿಸಿದ ಭಾರತ. 2013ರಲ್ಲಿ ಟ್ರೋಫಿ ಗೆದ್ದಿದ್ದ ಭಾರತಕ್ಕೆ 12 ವರ್ಷದ ಬಳಿಕ ಕಿರೀಟ ಸಿಕ್ಕಿರ್ತಕ್ಕಂತಹದ್ದು. ದುಬೈಯಲ್ಲಿ ಆರ್ಭಟಿಸಿದಂತಹ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ. ಇದು ಭಾರತ ಚಾಂಪಿಯನ್ ಟ್ರೋಫಿಯಲ್ಲಿ ಗೆದ್ದು ಬೀಗಿದಂತಹ ಭಾರತ. ಇಂಡಿಯಾ ಗೆದ್ದಿದ್ದಕ್ಕೆ ಹಲವು ಗಣ್ಯಾತಿ ಗಣ್ಯರಿಂದ ಶುಭದ ಮಳೆ ಸುರಿದಿದೆ. ಅದರಲ್ಲೂ ಕನ್ನಡಿಗ ಕೆಎಲ್ ರಾಹುಲ್ ಅದ್ಭುತವಾದಂಥ ಪ್ರದರ್ಶನ ಅಂತೇಳಿ ಅವರಿಗೆ ವ್ಯಾಪಕ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇರುವಂತಹದ್ದು. ನಿನ್ನೆ ದುಬೈನಲ್ಲಿ ನಡೆದಂತಹ ಅದ್ಭುತವಾದಂತಹ ಪಂದ್ಯಾಟ ಎಲ್ಲರ ನಂಬಿಕೆ ನಿರೀಕ್ಷೆ ಹಾರೈಕೆಗಳನ್ನು ಸತ್ಯಗೊಳಿಸಿದ ಭಾರತ ಕ್ರಿಕೆಟ್ ತಂಡ ಭಾನುವಾರ ರಾತ್ರಿ ನ್ಯೂಜಿಲೆಂಡನ್ನು 4 ವಿಕೆಟ್ಗಳಿಂದ ಸೋಲಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಜಯಿಸಿದೆ. 25 ವರ್ಷಗಳ ಹಿಂದೆ ಕೀನ್ಯಾದ ನೈರೋಬಿಯಾದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಫೈನಲ್ನಲ್ಲಿ ಸೋತಿದ್ದಂತಹ ಭಾರತ ಭಾನುವಾರ ಅದೇ ತಂಡದ ವಿರುದ್ಧ ಗೆದ್ದು ಸೇಡು ತೀರಿಸಿಕೊಂಡಿದೆ. ಫೈನಲ್ನಲ್ಲಿ ರನ್ ಬೆನ್ನತ್ತುವಾಗ ಭಾರತ ತುಸು ಒತ್ತಡಕ್ಕೊಳಗಾದರೂ ಟ್ರೋಫಿಯಲ್ಲಿ ಮಾತ್ರ ವಿಜಯದ ಪತಾಕೆಯನ್ನು ಗೆದ್ದಿರ್ತಕ್ಕಂತಹದ್ದು ಭಾರತ ಗೆಲ್ಲೋದಕ್ಕೆ 5 ಪ್ರಮುಖ ಕಾರಣ ಇದೆ ಅಂತ ಹೇಳಲಾಗುತ್ತೆ. 5 ಪ್ರಮುಖ ಕಾರಣ. ಒಂದು, ಪಂದ್ಯಾವಳಿಯ ಉದ್ದಕ್ಕೂ ಅಗ್ರ ಬ್ಯಾಟರ್ಗಳಾದ ರೋಹಿತ್, ಗಿಲ್, ಕೊಹ್ಲಿ, ಶ್ರೇಯಸ್ರಿಂದ ಉತ್ತಮ ಲಯ ಮತ್ತು ಸ್ಥಿರ ಪ್ರದರ್ಶನ ಆಗಿತ್ತು ಆರಂಭದಲ್ಲೇ. 2ನೇ ಕಾರಣ ರೋಹಿತ್ ಅನುಭವಿ ನಾಯಕತ್ವ ಜೊತೆಗೆ ಚಾಕಚಕ್ಯತೆಯ ಬೌಲಿಂಗ್ ಬದಲಾವಣೆ. ಫೈನಲ್ ಒತ್ತಡದಲ್ಲೂ ಕೂಡ ಸ್ಫೋಟಕ 76 ರನ್ಗಳ ಗಳಿಕೆ. ಇನ್ನು ಫೈನಲ್ನಲ್ಲಿ ಮಿಂಚಿದ್ದ ವರುಣ್, ಕುಲ್ದೀಪ್, ಅಕ್ಷರ್, ಜಡೇಜಾ ಈ 4 ಸ್ಪಿನ್ನರ್ ಎಸೆದ 38 ಓವರಲ್ಲಿ ಕೊಟ್ಟದ್ದು ಬರೀ 144 ರನ್ಗಳು. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಕನ್ನಡಿಗ ರಾಹುಲ್ ಸದೃಢವಾದಂಥ ಆಟವನ್ನು ಆಡಿದ್ದಾರೆ. ಜೊತೆಗೆ ಅವರಿಗೆ ಆಲ್ರೌಂಡರ್ಗಳಾದಂಥ ಅಕ್ಷರ್, ಜಡೇಜಾದಿಂದ ಉತ್ತಮ ಬೆಂಬಲವೂ ಕೂಡ ಇತ್ತು. ಇವೆಲ್ಲ ಅಂಶಗಳಿಂದ ಭಾರತ ಗೆಲುವು ಸಾಧಿಸಲು ಸಾಧ್ಯ ಆಯಿತು. ಭಾರತ ಫೈನಲ್ ಸೇರಿ ತನ್ನೆಲ್ಲ 5 ಪಂದ್ಯ ಆಡಿದ್ದು ದುಬೈನಲ್ಲಿ. ಅಲ್ಲಿನ ನಿಧಾನಗತಿಯ ಪಿಚ್ಗೆ ಮೊದಲೇ ಹೊಂದಿಕೊಂಡಿದ್ದು. ನೋಡಿ, ಈ ಆಟಗಾರರೆಲ್ಲರೂ ಕೂಡ ಅಲ್ಲಿ ಟ್ರೈನ್ ಮಾಡಿರ್ತಾರೆ, ಅಲ್ಲಿ ತರಬೇತಿಯನ್ನು ಪಡ್ಕೊಂಡಿರ್ತಾರೆ. ಆ ಮೈದಾನ ಬ್ಯಾಟ್ಸ್ಮನ್ಗಳಿಗೂ ಬೌಲರ್ಗಳಿಗೂ ಕೂಡ ಒಂದು ರೀತಿಯ ಅನುಗುಣವಾದಂತಹ ಮೈದಾನ ಆಗಿತ್ತು. ಹಾಗಾಗಿ ಇವರಿಗೆ ಗೆಲ್ಲೋದಕ್ಕೂ ಕೂಡ ಸಾಧ್ಯ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಕಿವೀಸ್ ಸೋಲಲು 5 ಕಾರಣ. ಆ 5 ಕಾರಣಗಳ ಪೈಕಿ ಕೆಲವೊಂದು ಕಾರಣಗಳು ಬಹಳಷ್ಟು ಪ್ರಮುಖ. ಕೂಟದಲ್ಲಿ ಆಡಿದ 5 ಪಂದ್ಯಗಳ ಪೈಕಿ ಕಡೆಯ ಲೀಗ್ ಪಂದ್ಯದಲ್ಲಿ ಭಾರತದ ವಿರುದ್ಧ ಸೋತಿದ್ದರಿಂದ ಫೈನಲ್ನಲ್ಲಿ ಸಹಜ ಅಳುಕುಂಟಾಗಿದೆ. ಜೊತೆಗೆ 2 ಲೀಗ್ ಸೆಮೀಸ್ ಪಂದ್ಯ ಪಾಕ್ನ ಬ್ಯಾಟಿಂಗ್ ಸ್ನೇಹಿ ಪಿಚ್ಗಳಲ್ಲಿ ಫೈನಲ್ ದುಬೈನ ಪಿಚ್ಗೆ ಹೊಂದಿಕೊಳ್ಳದೇ ಇದ್ದದ್ದು ಕೂಡ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ.